ನಮ್ಮ ನ್ಯೂಸ್ಗೆ ಸ್ವಾಗತ. ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಬೀಸಿದ ಈಡಾ ಚಂಡಮಾರುತಕ್ಕೆ ಚಿಂತಾಮಣಿ ಯುವಕ ಬಲಿ. ಅಮೆರಿಕದ ನ್ಯೂ ಜೆರ್ಸಿ ರಾಜ್ಯದಲ್ಲಿ ಈಡಾ ಚಂಡಮಾರುತ ಅನಾಹುತದಿಂದಾಗಿ ನಾಗರಿಕರು ತತ್ತರಿಸಿದ್ದಾರೆ. ಬುಧವಾರ ಗುರುವಾರ ರಾತ್ರಿಯಿಡೀ ಸುರಿದ ಭಾರೀ ಮಳೆಯಾಗಿದ್ದರಿಂದ ಪ್ರವಾಹ ಉಂಟಾಗಿ ಹಲವಾರು ಮಂದಿ ಬಲಿಯಾಗಿದ್ದಾರೆ. ಅದರಲ್ಲಿ ಚಿಂತಾಮಣಿ ತಾಲೂಕಿನ ಏನಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮೆಪಲ್ಲಿ ಗ್ರಾಮದ 35 ವರ್ಷದ ಧನುಷ್ ರೆಡ್ಡಿ ಸಹ ಒಬ್ಬರು. ಬೊಮ್ಮೆಪಲ್ಲಿ ಗ್ರಾಮದ ವಿಜಯಲಕ್ಷ್ಮಿ ಕೋಂ ನಾಗರಾಜರವರ ಪುತ್ರ ಧನುಷ್ ರೆಡ್ಡಿ. ವಿಜಯಲಕ್ಷ್ಮಿರವರು ಬೆಂಗಳೂರಿನ ಮಹಾರಾಣಿ ಮಹಿಳಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿರುವ ಅವರು ಹಾಲಿ ಬೆಂಗಳೂರಿನ ಬಾಣಸವಾಡೆಯಲ್ಲಿ ವಾಸವಾಗಿದ್ದಾರೆ. ವಿಜಯಲಕ್ಷ್ಮಿರವರಿಗೆ 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳಿದ್ದು, ದೊಡ್ಡ ಮಗ ಧನುಷ್ ರೆಡ್ಡಿಯವರನ್ನು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಳೆದ 8 ವರ್ಷಗಳ ಹಿಂದೆ ಅಮೆರಿಕಕ್ಕೆ ಕಳಿಸಿಕೊಟ್ಟಿದ್ದು, ಅಲ್ಲಿ ವ್ಯಾಸಂಗ ಮುಗಿಸಿದ ನಂತರ ಅಲ್ಲಿಯೇ ಉದ್ಯೋಗ ಹುಡುಕಿಕೊಂಡಿದ್ದು, ಇತ್ತೀಚೆಗೆ ತಂಗಿ ಶೃಂಗಾಳನ್ನು ಸಹ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ತಾನು ಇರುವ ಸ್ಥಳಕ್ಕೆ ಕರೆಸಿಕೊಂಡಿದ್ದ. ಅಮೆರಿಕದ ನ್ಯೂ ಜೆರ್ಸಿ ನಗರದಲ್ಲಿ ಅಪ್ಪಳಿಸಿದ ಈಡಾ ಚಂಡಮಾರುತದಿಂದ ಜನಜೀವನ ಸ್ಥಗಿತಗೊಂಡಿದೆ. ಭಾರೀ ಮಳೆಯಿಂದಾಗಿ ಪ್ರವಾಹಗಳು ಉಕ್ಕೇರಿದ ಪರಿಣಾಮ ಹಲವಾರು ಮಂದಿ ಸಾವನ್ನಪ್ಪಿರುವ ಮಾಹಿತಿ ಸಹ ಬಂದಿದೆ. ನ್ಯೂ ಜೆರ್ಸಿ ರಾಜ್ಯದಲ್ಲಿ 23ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ಅದರಲ್ಲಿ ಚಿಂತಾಮಣಿಯ ಧನುಷ್ ರೆಡ್ಡಿ ಸಹ ಒಬ್ಬರು. ಬುಧವಾರ ಚಂಡಮಾರುತದಿಂದ ಬಿದ್ದ ಮಳೆಗೆ ರಸ್ತೆಯ ಪಕ್ಕದ ಕಾಲುವೆಯೊಂದರಲ್ಲಿ ಹರಿಯುತ್ತಿದ್ದ ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದ್ದ ಮಹಿಳೆಯೊಬ್ಬರು ರಕ್ಷಿಸುವಂತೆ ಕೂಗಿಕೊಂಡಿದ್ದಾರೆ. ಧನುಷ್ ರೆಡ್ಡಿ ಅವರ ಸಹಾಯಕ್ಕೆ ಮುಂದಾಗಿ ಅವರು ಸಹ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿದ್ದಾರೆ. ಮಹಿಳೆ ಕಾಲುವೆಗೆ ಅಡ್ಡಲಾಗಿರುವ ಒಂದು ಪೈಪಿಗೆ ಸಿಕ್ಕಿ ಹಾಕಿಕೊಂಡು ಆಕೆಯ ಶವ ಸಿಕ್ಕರೆ, ಧನುಷ್ ರೆಡ್ಡಿ ಆ ಪೈಪಿನೊಳಗೆ ತೂರಿಕೊಂಡು ಹೋಗಿ ಮತ್ತೊಂದು ಜಾಗದಲ್ಲಿ ಮರುದಿನ ಅಂದರೆ ಗುರುವಾರದಂದು ಶವ ಸಿಕ್ಕಿದೆ. ಈ ಬಗ್ಗೆ ನ್ಯೂ ಜೆರ್ಸಿಯಿಂದ ಟ್ವಿಟರ್ ಮತ್ತು ಫೇಸ್ಬುಕ್ಗಳಲ್ಲಿ ನಡೆದ ಘಟನೆಯನ್ನು ಸಹ ವಿವರಿಸಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಮೃತ ಧನುಷ್ ರೆಡ್ಡಿಯವರ ಸಂಬಂಧಿಕರು ಸಾವನ್ನಪ್ಪಿರುವುದನ್ನು ಖಚಿತಪಡಿಸಿದ್ದು, ಶನಿವಾರ ಮೃತರ ಮರಣೋತ್ತರ ಪರೀಕ್ಷೆ ಸಹ ನಡೆಸಿದ್ದು, ಶವ ಬೆಂಗಳೂರಿಗೆ ತರಿಸಿಕೊಳ್ಳುವ ಬಗ್ಗೆ ಸಂಬಂಧಪಟ್ಟವರೊಂದಿಗೆ ಚರ್ಚೆಗಳು ಸಹ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ತೆರಳಿ ಉದ್ಯೋಗಕ್ಕೆ ಸೇರಿಕೊಂಡಿದ್ದ ಧನುಷ್ ರೆಡ್ಡಿ ಬೇರೆಯವರ ಪ್ರಾಣ ಉಳಿಸಲಿಕ್ಕೆ ಹೋಗಿ ತನ್ನ ಪ್ರಾಣ ಕಳೆದುಕೊಂಡಿರುವುದು ಕಂಡರೆ ವಿಧಿಯಾಟ ಹೇಗೆ ಎಲ್ಲಿ ಇರುತ್ತದೆ ಎಂಬುದು ಊಹಿಸುವುದೇ ತುಂಬ ಕಷ್ಟ.